ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇವತ್ತಿನ ಅಂದರೆ ಬುಧವಾರದ ಸಂಚಿಕೆ ಬಗ್ಗೆ ಮಾಹಿತಿನ ಕೊಡ್ತಿದ್ದೀನಿ. ಸೊ ಇನ್ನು ಇಲ್ಲಿ ಮನೆಯಲ್ಲಿ ಸಂಗೀತ ಅವರು ಪೂಜೆಗೆ ಕುತ್ಕೊಳ್ಳೇಬೇಕು, ನನ್ನ ಹಠ ನಿನಗೆ ಗೊತ್ತಿದೆ ಅಲ್ವಾ, ಏನು ಮಾಡ್ತೀನಿ ಗೊತ್ತಾ ಅಂತ ರೇಗಾಡ್ತಿರ್ತಾರೆ. ಆ್ಯಕ್ಚುಲಿ ಅಜಿತ್, ನಿನ್ನ ಹಠ ನನಗೆ ಗೊತ್ತು ಬಿಡು, ಸರಿ ಆಯಿತು, ನನಗೇನು ಹೇಳ್ತೀಯ ಅಲ್ಲಿ ಭೂಮಿಗೆ ಕೇಳು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಭೂಮಿ, ಸಾಹೇಬ್ರೆ ನೀವೇ ಒಪ್ಕೊಂಡ್ರು, ಸರಿ ಹಾಗಿದ್ರೆ ನಾನು ಕೂಡ ಪೂಜೆ ಮಾಡ್ತೀನಿ ಅತ್ತೆ, ನಾವಿಬ್ಬರು ಸೇರಿಕೊಂಡು ನಿಮ್ಗೆ ಇಷ್ಟ ಆಗಿರೋ ಪೂಜೆನ ಮಾಡ್ತೀವಿ ಅಂತ ಭೂಮಿ ಹೇಳ್ತಾಳೆ. ಆ್ಯಕ್ಚುಲಿ ಶ್ರವಣ್ ಅವರು ಎಲ್ಲೋ ಜಾಗ ಬಿಡಿ ಅಂದ್ಕೊಂಡು ಬರ್ತಾರೆ. ತಗೊಳ್ಳಿ, ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಕಡೆಯಿಂದ ನಿಮ್ಗೆ ಎಲ್ರಿಗೂ ಕೂಡ ಬಟ್ಟೆಗಳನ್ನ ತೊಗೊಂಬಂದಿದ್ದೀನಿ ಅಂತ ಎಲ್ರಿಗೂ ಕೂಡ ಕೊಡ್ತಾರೆ. ಆ್ಯಕ್ಚುಲಿ ಭೂಮಿ ಸೈಡ್ಗೆ ತಿರ್ಕೊಂತಾಳೆ, ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಶ್ರವಣ್ ಅಲ್ಲಿಗೆ ಬಂದು ನಿಂತ್ಕೊಂಡು ಸಂಗೀತ ಅವ್ರನ್ನ ಅಲ್ಲಿ ಅಂತ ಕರೀತಾರೆ. ಆ್ಯಕ್ಚುಲಿ ಸಂಗೀತ ಅವರು, ಭೂಮಿ ಇಲ್ಲಿ ನೋಡು, ತಗೋ, ಶ್ರವಣ ನಿನ್ಗೋಸ್ಕರ ಬಟ್ಟೆನ ಪ್ರೀತಿಯಿಂದ ತಂದಿದ್ದಾನೆ, ಈಸ್ಕೋ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಭೂಮಿ, ಅತ್ತೆ ಸಾಹೇಬ್ರು ನಾವು ಟ್ರಾನ್ಸ್ಫರ್ ಆಗಿ ಈ ಊರನ್ನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಈ ಶ್ರವಣ್ ಸಾಹೇಬರು ನನಗೆ ತುಂಬಾ ಪ್ರೀತಿನ ಕೊಟ್ಟಿದ್ದಾರೆ, ನಾವು ಹೋಗ್ತಿದ್ದೀವಿ ಅಂತ. ಮೊದಲು ಹೇಗೆ ನಡ್ಕೋತಿದ್ರು ಅದೇ ರೀತಿ ನನ್ನ ಜೊತೆ ನಡ್ಕೋತಿದ್ದಾರೆ, ನನಗೆ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ಅಂದ್ಬಿಟ್ಟು, ಸಾಹೇಬ್ರೆ ದಯವಿಟ್ಟು 2 ವಾರ ಎಕ್ಸ್ಟ್ರಾ ಇದ್ದು ಹೋಗೋಣ ಸಾಹೇಬ್ರೆ, 2 ವಾರ ಬಿಟ್ಟು ಹೋಗೋಣ ದಯವಿಟ್ಟು ಸಾಹೇಬ್ರೆ, ನನಗೆ ಇವ್ರ ಹತ್ರ ಎಷ್ಟು ಪ್ರೀತಿ ಸಿಗುತ್ತೋ ಅಷ್ಟು ಪ್ರೀತಿನ ತೊಗೊಂಡು 2 ವಾರ ಬಿಟ್ಟು ಹೋಗೋಣ ಅಂತ ಇಲ್ಲಿ ಬೇಡ್ಕೋತಿರ್ತಾರೆ. ಅಷ್ಟರಲ್ಲಿ ಶ್ರವಣ್ಗೂ ಕೂಡ ಕಣ್ಣಲ್ಲೇ ನೀರು ಬರುತ್ತೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಇಲ್ಲಿ ಅಶ್ವಿನಿ ಅವರು ಅನ್ಕೋತಿರ್ತಾರೆ, ಅಲ್ಲ ಈಡೇ ಶ್ರವಣನ್ ಕೈ ತಪ್ಪು ಹೋಗ್ತಿದ್ದಾನೆ, ಹೇಗಾದರೂ ಮಾಡಿ ಮತ್ತೆ ಇವನನ್ನ ನನ್ನ ಕಡೆ ಹೇಳ್ಕೊಬೇಕಲ್ಲ, ಈಗ ಸದ್ಯಕ್ಕೆ ಅದನ್ನು ನಾನು ಯೋಚನೆ ಮಾಡೋದು ಒಪ್ಪು ಜೊತೆ ಸೇರಿಕೊಂಡು ಕೃಷ್ಣ ಜನ್ಮಾಷ್ಟಮಿ ಪೂಜೆನ ಹಾಳು ಮಾಡೋದಕ್ಕೆ ನೋಡಬೇಕು, ನಡೀದೇ ಇರೋ ಥರ ನಾನು ಹೇಗಾದರೂ ಮಾಡಿ ನೋಡ್ಕೋಬೇಕು ಅಂತ ಹೇಳ್ಕೊತಿರ್ತಾರೆ. ಇನ್ನು ಇಲ್ಲಿ ಅಪೇಕ್ಷಾ ಮತ್ತೆ ಅಶ್ವಿನಿ ಇಬ್ರು ಕೂಡ ರೂಮಲ್ಲಿ ಮಾತಾಡ್ಕೊತಿರ್ತಾರೆ. ಅಪೇಕ್ಷಾ ಅವರು, ಅವತ್ತು ಸೀತಾರಾಮನ್ ಕಲ್ಯಾಣ ದಿನ ಅಜಿತ್ ಅವ್ರ ಭೂಮಿ ಕತ್ತಿಗೆ ತಾಳಿ ಕಟ್ಟಿರೋದನ್ನ ನನಗೆ ಇನ್ನೂ ಕೂಡ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ಅಂಥದ್ರಲ್ಲಿ ಈಗ ಕೃಷ್ಣ ಜನ್ಮಾಷ್ಟಮಿ ಬೇರೆ ಮಾಡ್ತಿದ್ದಾರೆ. ಸೊ ಅವರಿಂದ ನಮಗೆ ಮಗು ಬಂದರೆ ನನಗಂತೂ ಅರ್ಗಿಸ್ಕೊಳ್ಳೋಕ್ಕೆ ಆಗಲ್ಲ, ಹೇಗಾದರೂ ಮಾಡಿದ್ದನ್ನ ತಡಿಬೇಕು ಅಂತಿರ್ತಾರೆ. ಅಷ್ಟರಲ್ಲಿ ಅಶ್ವಿನಿ, ಇದಕ್ಕೆಲ್ಲ ಕಾರಣ ನಿಮ್ಮಮ್ಮ, ಯಾವಾಗ ನೋಡಿದ್ರು ಭೂಮಿ 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 ಅಂತ ಅವ್ರ ಹಿಂದೆಗಡೆನೇ ಇರ್ತಾರೆ, ಹೇಗಾದರೂ ಮಾಡಿ ಮೊದಲು ನಿಮ್ಮ ಅಮ್ಮನ ನಮ್ಮ ಕಡೆ ಹೇಳ್ಕೋಬೇಕು. ಇವಾಗ ಅವರಿಬ್ಬರು ಪೂಜೆ ಕುತ್ಕೊಂಡ್ರೆ ತಾನೇ ಕೃಷ್ಣನ ವಿಗ್ರಹನ ಭೂಮಿ ಮೊಡ್ಲಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡೋದು. ಅಕಸ್ಮಾತ್ ಪೂಜೆಗೆ ಭೂಮಿನೇ ಕುತ್ಕೊಳ್ದೆ ಇದ್ರೆ ಮೊದಲು ಭೂಮಿನ ಎಡಿಟ್ ಮಾಡಿ ಬಿಸಾಕಬೇಕು. ಭೂಮಿನೇ ಪೂಜೆ ಕುತ್ಕೊಳ್ದೇ ಮಲ್ಕೊಳ್ಳೋ ಹಾಗೆ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಪೂಜೆ ನಡೆಯಲ್ಲ ಅಂತ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ. ಅಪೇಕ್ಷೆ ಅಷ್ಟರಲ್ಲಿ ಆದರೆ ಅದನ್ನು ಮಾಡೋದು ಹೇಗೆ ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಅವರು, ಸೊ ಅದಕ್ಕೆ ನಾವಿವಾಗ ಪ್ಲ್ಯಾನ್ ಮಾಡಬೇಕು. ನಂತರ ಸಂಗೀತ ಅವರು, ಭೂಮಿ ಒಂದು ಹಾಡು ಬಂದರೆ ಹೇಳಮ್ಮ, ಪೂಜೆ ಮಾಡ್ತಾ ಹಾಡು ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ, ಆ ಹಾಡು ಹೇಳೋದೆಲ್ಲ ನಮ್ಮ ಕಾಲಕ್ಕೆ ಮುಗ್ದೋಯ್ತು, ಈಗಿನವ್ರಿಗೆ ಏನು ತಾನೇ ಬರುತ್ತೆ ಹೇಳು ಅಂತ ಬಂತಾರೆ. ಅಷ್ಟರಲ್ಲಿ ಆಡಿಸಿದಾಳೆ ಶೋಭೆ ಅಂದ್ಕೊಂಡು ಇಲ್ಲಿ ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭೂಮಿಯವರು. ಎಲ್ಲರೂ ಕೂಡ ಲಾಸ್ಟಲ್ಲಿ ಚಪ್ಪಾಳೆ ಹಾಕಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನಂತರ ಸಂಗೀತ ಅವರು, ನೋಡಮ್ಮ ಭೂಮಿ, ಅಷ್ಟರಲ್ಲಿ ಅಪೇಕ್ಷಾ ಅವರು, ನನಗೊಂದು ಐಡಿಯಾ ಬಂತು ಅಂತ ಹೇಳ್ತಾಳೆ. ಏನು ಅಂತ ಕೇಳಿದಾಗ, ಅಲ್ಲ ಈಗ ಹೇಗಿದ್ರು ಭೂಮಿ ಪೂಜೆ ಕುತ್ಕೋಬೇಕು ಅಂದರೆ ಉಪವಾಸ ಇಟ್ಕೊಂಡೆ ಪೂಜೆ ಕುತ್ಕೋಬೇಕು, ಸೊ ಅದನ್ನೇ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು, ಹೇಗಿದ್ರೆ ಭೂಮಿ ಉಪವಾಸದಲ್ಲಿ ಪೂಜೆ ಕುತ್ಕೋತಾಳೆ ಅಲ್ವಾ, ಸೊ ಅದಕ್ಕೋಸ್ಕರ ಅವ್ಳಿಗೆ ಒಂದು ಜ್ಯೂಸ್ನ ರೆಡಿ ಮಾಡಿ ಅಂತ ಹೇಳೋದು, ಜ್ಯೂಸ್ನ ಕುಡ್ಕೊಂಡು ಕುತ್ಕೋಬೋದು ಅಂತ. ಅವಾಗ ಅಮ್ಮ ಜ್ಯೂಸ್ನ ರೆಡಿ ಮಾಡಿರ್ತಾಳೆ, ನಾವು ಅದಕ್ಕೆ ಹೋಗಿ ನಿದ್ದೆ ಮಾತ್ರನ ಮಿಕ್ಸ್ ಮಾಡಿಬಿಟ್ರೆ ಭೂಮಿನ ನಿದ್ದೆ ಮಾಡ್ತಿರ್ತಾಳೆ. ಸೊ ಅವಾಗ ಪೂಜೆ ಹೇಗೆ ಮಾಡ್ತಾಳೆ, ತೊಟ್ಲನ್ನ ಹೇಗೆ ತೂಗ್ತಾಳೆ, ಕೃಷ್ಣನ ವಿಗ್ರಹನ ಮೊಡ್ಲಿಗೆ ಹೇಗೆ ಹಾಕೋತಾಳೆ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಅಶ್ವಿನವರು ತುಂಬ ಒಳ್ಳೆ ಐಡಿಯಾ ಅಪೇಕ್ಷಾ ಅಂತ ಹೇಳ್ತಾರೆ. ಅಷ್ಟಲ್ಲಿ ಅಪೇಕ್ಷಾ ಅವರು ಹಿಂದೆ ಎಪಿಸೋಡಲ್ಲಿ ಕೆನ್ನೆಗೆ ಹೊಡೆದಿರ್ತಾಳಲ್ವ, ಸೊ ಅದನ್ನು ನೆನಪು ಮಾಡಿಕೊಂಡು, ಯಪ್ಪ ಆದರೆ ಒಂದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಾವು ಮಾಡೋ ಪ್ಲ್ಯಾನ್ ಸ್ವಲ್ಪನೂ ಕೂಡ ಭೂಮಿಗೆ ಗೊತ್ತಾಗಬಾರ್ದು, ಆ ರೀತಿ ನಾವು ಪ್ಲ್ಯಾನ್ನ ಮಾಡಬೇಕು, ಆ ರೀತಿ ನಾವು ಎಕ್ಸಿಕ್ಯೂಟ್ನ ಮಾಡಬೇಕು ಅಂತ ಇಲ್ಲಿ ಅಪೇಕ್ಷಾ ಅವರು ಅಶ್ವಿನಿ ಜೊತೆ ಹೇಳ್ತಾರೆ. ಇನ್ನು ಇಲ್ಲಿ ಪೂಜೆಗೆಲ್ಲ ರೆಡಿ ಆಗಿರ್ತಿರುತ್ತೆ. ಅಷ್ಟರಲ್ಲಿ ಅಜ್ಜಿ ಬಂದ್ಬಿಟ್ಟು ಸಂಗೀತಗೆ ಕೇಳ್ತಾರೆ, ನೋಡು ಸಂಗೀತ, ಇನ್ನೊಂದ್ಸಲ ಯೋಚನೆ ಮಾಡು, ಈ ಪೂಜೆಗೆ ಅವಳೇ ಕುತ್ಕೋಬೇಕಾ, ಅವಳ ಕಡೆ ನೀನು ಕೃಷ್ಣನ ವಿಗ್ರಹನ ತೂಗಿಸ್ಬೇಕಾ, ನಿನಗೆ ಇನ್ನೊಬ್ಬ ಮಗ ಇದ್ದಾನೆ ನಚಿಕೇತ್, ನಾಳೆ ಅವನಿಗೂ ಮದುವೆ ಆಗಿ ಸೊಸೆ ಬರ್ತಾಳೆ, ಅವನ ಕೈಲಿ ಇದನ್ನೆಲ್ಲ ಮಾಡಿಸ್ಬೋದಲ್ವಾ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಸಂಗೀತರು, ನೋಡುವಮ್ಮ, ನನಗೆ ನಚಿಕೇತ್ ಬೇರೆ ಇಲ್ಲ, ಇವನು ಬೇರೆ ಇಲ್ಲ, ಇಬ್ಬರು ಕೂಡ ನನ್ನ ಮಕ್ಕಳನ್ನೇ, ದಯವಿಟ್ಟು ಭೇದ ಭಾವ ಮಾಡಬೇಡಿ, ನನಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಅಂತಾರೆ. ಅಷ್ಟರಲ್ಲಿ ಅಜಿತ್ ಮತ್ತು ಭೂಮಿ ನಾವು ರೆಡಿ ಅಂದ್ಕೊಂಡು ಬರ್ತಾರೆ. ನಂತರ ಸಂಗೀತ ಅವರು, ಅಮ್ಮ ಹೋಗಿ ಕೃಷ್ಣನ ವಿಗ್ರಹನ ತಗೊಬನ್ನಿ, ಪೂಜೆಗೆಲ್ಲ ರೆಡಿ ಆಯ್ತಲ್ವಾ ಅಂತ ಹೇಳಿ ಕಳಿಸ್ತಾರೆ. ಅಜ್ಜಿ ವಿಗ್ರಹ ತರೋದಕ್ಕೆ ಅಂತ ಹೋಗ್ತಾರೆ. ನಂತರ ಅಪೇಕ್ಷಾ ಮತ್ತೆ ಅಶ್ವಿನಿ ಇಬ್ರು ಕೂಡ ತಗೊಳ್ಳಿ ಟೆಂಟೆನ್ ಜ್ಯೂಸ್ ರೆಡಿ ಆಯಿತು ಅಂದ್ಕೊಂಡು ಬರ್ತಾರೆ. ಏನಪ್ಪ ಜ್ಯೂಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ ಅಂತ ಸಂಗೀತವ್ರು ಕೇಳಿದಾಗ, ಹಾಗೇನಿಲ್ಲ ಅಮ್ಮ, ನೀವೆಲ್ಲರೂ ಕೂಡ ಪೂಜೆ ಕುತ್ಕೋತೀರಲ್ವಾ, ಪೂಜೆ ಮುಗಿಯೋದು ಎಷ್ಟು ಲೇಟ್ ಆಗುತ್ತೆ ಏನೋ, ಅದಕ್ಕೆ ಅಲ್ಲಿ ತನಕ ಜ್ಯೂಸ್ ಕುಡಿದಿರಲಿ, ಸುಸ್ತಾಗೋದು ಬೇಡ ಅಂತ ಜ್ಯೂಸ್ ತೊಗೊಂಬಂದೆ ಅಂದ್ಬಿಟ್ಟು ಸಂಗೀತವ್ರಿಗೆ ಕೊಡ್ತಾರೆ. ಅಷ್ಟರಲ್ಲಿ ಸಂಗೀತ ಅವರು, ಭೂಮಿ ನನಗಿಂತ ಫಸ್ಟು ನೀನು ಜ್ಯೂಸ್ ಕುಡಿ, ನೀನು ಉಪವಾಸ ಇರ್ತೀಯ ಅಲ್ವಾ, ಪೂಜೆಗೆ ಕುತ್ಕೊಳ್ಳೋದು ನೀನು ಫಸ್ಟ್ ಕುಡಿ ಅಂದ್ಬಿಟ್ಟು ಕೊಡ್ತಾರೆ.
ಭೂಮಿ ಈಸ್ಕೊಂಡು ಕುಡಿತಾರೆ. ಅಷ್ಟರಲ್ಲಿ ಅಪೇಕ್ಷೆ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ, ನನಗೆ ಗೊತ್ತು ಅಮ್ಮ ನಿನ್ನ ಬುದ್ಧಿ, ನೀನು ಕೊಡೋದನ್ನ ನೀನು ಭೂಮಿಗೆ ಕೊಡ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಆ ಜ್ಯೂಸ್ ಒಳಗಡೆ ನಿದ್ದೆ ಮಾತ್ರನ ಹಾಕಿರೋದು ಅಂತ ಹೇಳಿ ಮನೆಯವರೆಲ್ಲರಿಗೂ ಕೂಡ ಜ್ಯೂಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಂತರ ಅಜ್ಜಿ ವಿಗ್ರಹನ ತಗೊಂಬಂದು ಕೊಡ್ತಾರೆ. ಭೂಮಿ ಮತ್ತೆ ಅಜಿತ್ ಅವರಿಬ್ರು ಕೂಡ ಪೂಜೆಗೆ ಕುತ್ಕೋತಾರೆ. ನಂತರ ಅಜಿತ್ ಯಾಕೆ ಭೂಮಿ ಏನಾಯ್ತಿದೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಭೂಮಿ ಯಾಕೋ ಮಂಪ್ರು ಬರೋ ಥರ ಆಗ್ತಿದೆ ಅಂತ ಅಜಿತ್ ಅವ್ರಿಗೆ ಹೇಳ್ತಾರೆ. ಅದನ್ನ ಅಜ್ಜಿ ಕೇಳಿಸ್ಕೊಂಡು, ನೋಡ್ದ ಆ ಕೃಷ್ಣಂಗೂ ಕೂಡ ಈ ಭೂಮಿ ಮೊಡ್ಲಲ್ಲಿ ಮಲಗೋದಕ್ಕೆ ಆಸೆ ಆಗ್ತಿಲ್ಲ, ಅದಕ್ಕೋಸ್ಕರ ಈ ರೀತಿ ಆಗ್ತಿದೆ ಹೆಚ್ಚೆ ಅಂತ ಅಂತಾರೆ. ಅಷ್ಟರಲ್ಲಿ ಸುಮ್ಮನೆ ಇರಮ್ಮ, ನೀನೇ ನಿಂಗೆ ಆಡ್ತೀಯ ಅಂತ ಇಲ್ಲಿ ಸಂಗೀತ ಅವರು ಬೈತಾರೆ. ನಂತರ ಅದನ್ನ ಕೇಳಿಸ್ಕೊಂಡು ಅಪೇಕ್ಷಾ ಮತ್ತೆ ಅಶ್ವಿನಿ ಇಬ್ರು ಕೂಡ ಮಾತಾಡ್ಕೊತಿರ್ತಾರೆ. ನೋಡ್ದ ಇವಾಗ ನಾನು ಕೊಟ್ಟಿರೋ ಡೋಸು ವರ್ಕ್ ಆಗ್ತಿದೆ ಅಂತ ಅದನ್ನ ದೇವಿಯಾನಿ ಅವರು ಒಬ್ಸರ್ವ್ ಮಾಡ್ತಾರೆ. ಅದರ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಸಂಗೀತ ಅವರು, ಭೂಮಿ ನಿಂಗೆ ಒಂದು ಹಾಡು ಬಂದರೆ ಹೇಳಮ್ಮ, ಹಾಡು ಹೇಳ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ, ಅಯ್ಯೋ ಈ ಹಾಡು ಗಿಡೆಲ್ಲ ಹೇಳೋದು ನಮ್ಮ ಇದರಲ್ಲೇ ಮುಗ್ದೋಯ್ತು, ಈಗಿನವರೆಲ್ಲ ಯಾರು ತಾನೇ ಹೇಳ್ತಾರೆ ಹೇಳು ಅಂತಾರೆ. ಅಷ್ಟರಲ್ಲಿ ಭೂಮಿ ಅವರು ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ತುಂಬಾ ಆಶ್ಚರ್ಯ ಪಡ್ತಾರೆ. ನಂತರ ಭೂಮಿಯವರು ಹಾಡು ಮುಗಿಸಿದ ನಂತರ ಸಂಗೀತ ಅವರು ತುಂಬ ಚೆನ್ನಾಗಿ ಹಾಡಿದೆ ಭೂಮಿ ಅಂತ ಎಲ್ಲರೂ ಕೂಡ ಕ್ಲಾಪ್ಸ್ ಹಾಕ್ತಾರೆ. ಸಂಗೀತ ಅವ್ರು ಹೇಳ್ತಾರೆ, ನೋಡಮ್ಮ ಇದೆಲ್ಲ ನಮಗೆ ಒಂದು ನಂಬಿಕೆ, ಸುಮ್ಮನೆ ಯಾವುದೇ ಪೂಜೆ ವ್ರತ ಆಗಲಿ ಮಾಡೋದಿಲ್ಲ, ಇವೆಲ್ಲ ನಮ್ಮ ಆಗಿನ ಕಾಲದಿಂದನೂ ಅನ್ಕೊ ಬಂದಿರುವಂತಹ ನಂಬಿಕೆಗಳು. ವರ್ಷ ತುಂಬೋದ್ರಲ್ಲಿ ಈ ಪೂಜೆ ಮಾಡಿದ್ರೆ ಇವಾಗ ವರ್ಷ ತುಂಬೋದ್ರಲ್ಲಿ ಒಂದು ನಿನ್ನ ಒಡ್ಲೊಳಗಡೆ ಮಗು ಬರುತ್ತೆ ಅನ್ನೋ ವಾಡಿಕೆ ನಮ್ಮಲ್ಲಿದೆ, ಅದೇ ರೀತಿ ಆಗಲಿ. ಸದ್ಯಕ್ಕೆ ತಗೋ ಈ ವಿಗ್ರಹನ, ಈ ಕೃಷ್ಣನೇ ನಿನ್ನ ಮೊಡ್ಲಲ್ಲಿ ಮನ್ಗಿಸ್ಕೊಂಡು ಲಾಲಿ ಹಾಡು, ನಿನ್ನ ಹೆತ್ತು ಮಗ ಅಂತ ಲಾಲಿ ಹಾಡಬೇಕು ಅಂತ ಸಂಗೀತ ಅವರು ಭೂಮಿ ಕೈಲಿಗೆ ಕೊಡೋದಕ್ಕೆ ಅಂತ ಹೋಗ್ತಾರೆ. ಇನ್ನೇನು ವಿಗ್ರಹ ಬಿದ್ದೋಗ್ಬೇಕು ಭೂಮಿ ಕೈಲಿಂದ ಅನ್ನೋ ಅಷ್ಟರಲ್ಲಿ ಅಜಿತ್ ಅವರು ಹಿಡ್ಕೊತಾರೆ. ನಂತರ ಭೂಮಿಯವರು ಲಾಲಿ ಲಾಲಿ ಅಂದ್ಕೊಂಡು ಮೊಡ್ಲಲ್ಲಿ ಹಾಕೊಂಡು ತಟ್ಕೊಂಡು ಹಾಡನ್ನ ಹೇಳ್ತಾರೆ. ಹೇಳಿ ಮುಗಿಸಿದ ನಂತರ ಸಂಗೀತ ಅವರು, ಸಂಗೀತ ಅವರು ಇಬ್ರು, ಇವಾಗ ನೀನು ಮತ್ತೆ ಅಜಿತ್ ಇಬ್ರು ಕೂಡ ಕೃಷ್ಣನ ವಿಗ್ರಹನ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಇಬ್ರು ಕೂಡ ತೂಕೊಂಡು ಲಾಲಿ ಹಾಡಬೇಕು ಅಂತ ಹೇಳ್ತಾರೆ. ನಂತರ ಆಯಿತು ಅಂದ್ಬಿಟ್ಟು ಇಬ್ರು ಕೂಡ ಅದೇ ರೀತಿ ಮಾಡ್ತಾರೆ. ನಂತರ ಪೂಜೆ ಎಲ್ಲ ಮುಗ್ದಿರುತ್ತೆ. ಅಶ್ವಿನಿ ಮತ್ತೆ ಅಪೇಕ್ಷೆ ಇಬ್ರು ಕೂಡ ಮಾತಾಡ್ಕೋತಿರ್ತಾರೆ. ಅಶ್ವಿನಿ ಅವ್ರು ಹೇಳ್ತಾರೆ, ಅಲ್ಲ ಅಚ್ಚೆ ಕೊನೆಗೂ ಆ ದರಿದ್ರದವಳು ಪೂಜೆನ ಮುಗಿಸ್ಬಿಟ್ಲಲ್ಲ ಅಂತ ಬೈತಾರೆ. ಅಷ್ಟರಲ್ಲಿ ಅಪೇಕ್ಷೆ, ಹೌದು ನಾನು ಪೂಜೆ ಮಾಡದೇ ಇರಲಿ ಅಂತ ಎಷ್ಟೆಲ್ಲ ಮಾಡಿದೆ, ಅವತ್ತು ನೋಡಿದ್ರೆ ಆ ಸೀತಾರಾಮ ಕಲ್ಯಾಣದ ದಿನ ಪೂಜೆನ ಮಾಡಿ ಗಂಡ ಹೆಂಡತಿ ಅಂತ ಮುಗಿಸ್ಬಿಟ್ರು, ಇವತ್ತು ಕೊನೆಗೂ ಈ ಕೃಷ್ಣ ಜನ್ಮ ಪೂಜೆನೂ ಕೂಡ ಮುಗಿಸ್ಬಿಟ್ಟಿದ್ದಾರೆ. ಹಾಗಾದರೆ ಇವಳೇ ನಮ್ಮ ಅಜಿತನ ಮಗು ತಾಯಿ ಆಗ್ಬಿಡ್ತಾಳ, ನನಗಂತೂ ತುಂಬಾ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಶ್ವಿನಿ, ಸುಮ್ಮನಿರು, ಹಾಗೆಲ್ಲ ಪೂಜೆ ಮಾಡಿ ಮಕ್ಕಳಾಗ್ಬಿಡ್ತಿದ್ದಿದ್ರೆ ಇಡೀ ದೇಶದಲ್ಲಿ ಮಕ್ಕಳೇ ಇಲ್ಲ ಅಂತ ಯಾರು ಕೂಡ ಅಂತಿರ್ಲಿಲ್ಲ, ಎಲ್ರಿಗೂ ಕೂಡ ಪೂಜೆ ಮಾಡಿಬಿಟ್ಟು ಮಕ್ಕಳಾಗ್ಬಿಡ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಅಪೇಕ್ಷೆ ಅವರು, ಹೌದಲ್ವಾ, ನನಗಿದು ಹೊಳಿಲೇ ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಅಜಿತ್ಗೆ ಅವಳು ಹೆಂಡತಿ ಆಗಿರಬಾರ್ದು, ಅವಳನ್ನ ಹೇಗಾದರೂ ಮಾಡಿ ಅಜಿತಿಂದ ದೂರ ಮಾಡಲೇಬೇಕು, ಅವಳು ದೂರ ಆದ್ರೆ ನನಗೆ ಸಂತೋಷ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಈ ಮಾತನ್ನೆಲ್ಲ ಕೂಡ ಅಜಿತ್ ಬಂದು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾನೆ. ಹಾಗೆ ಮಾತಾಡಿಕೊಂಡು ಸಡನ್ನಾಗಿ ತಿರುಗಿದ ತಕ್ಷಣ ಅಲ್ಲಿ ಅಜಿತ್ ಇರೋದನ್ನ ನೋಡ್ಬಿಟ್ಟು ಅಶ್ವಿನಿ ಮತ್ತೆ ಅಪೇಕ್ಷೆ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಛೇ ನನಗೆ ಪೂಜೆ ಕುತ್ಕೊಂಡಾಗ ಭೂಮಿ ಯಾಕೋ ಮಂಪ್ರು ಅಂತ ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ಡೌಟ್ ಬಂದಿತ್ತು, ಬಟ್ ನಮ್ಮಕ್ಕ ಈ ಲೆವೆಲ್ಗೆಲ್ಲ ಇಳಿಯಲ್ಲ ಅಂತ ನನಗೆ ನಾನೇ ಅನ್ಕೊಂಡು ಸುಮ್ಮನಾದೆ. ಇನ್ನು ಇವಳು ಮನಸ್ವಿನಿ ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಬಂದು ಸೇರ್ಕೊಂಡಿರುವಂತಹ ಅಶ್ವಿನಿ, ಇವಳು ಏನಕ್ಕೆ ಬಂದಿದ್ದಾಳೆ, ಯಾಕೆ ಬಂದಿದ್ದಾಳೆ, ಇವಳು ಉದ್ದೇಶ ಏನು ಅಂತ ಇನ್ನೂ ಕೂಡ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಅದೇ ಸದ್ಯದಲ್ಲೇ ನಾನು ಎಲ್ಲನೂ ಕೂಡ ಕಂಡುಹಿಡಿತೀನಿ. ಅವಳನ್ನ ಬಿಟ್ಟಾಕು, ಅವಳ ಮೇಲೆ ನನಗೆ ಯಾವ ಕನ್ಸರ್ನು ಇಲ್ಲ, ಬಟ್ ನಿನ್ನ ಮೇಲೆ ಕನ್ಸರ್ನ್ ಇದೆ. ನೀನು ನಮ್ಮ ಅಕ್ಕ ಅಲ್ವಾ, ನೀನು ಈ ಮನೆಗೆ ಸೇರಿದವಳಲ್ವಾ, ನೀನು ಕೂಡ ದೇವ್ರ ಸನ್ನಿಧಿಗೆ ಸೇರಿದವಳಲ್ವಾ. ನೋಡು ಅಕ್ಕ, ಭೂಮಿ ಸ್ವಂತ ನಿನ್ನ ತಮ್ಮನ ಹೆಂಡತಿ, ಅಂಥದ್ರಲ್ಲಿ ಎಲ್ಲರನ್ನು ಬಿಟ್ಟು ಅವಳ ಮೇಲೆ ಯಾಕೆ ನೀನು ಈ ತರ ದ್ವೇಷನ ಸಾಧಿಸ್ತಿದ್ಯಾ ಅಂತ ಅಜಿತ್ ಅವ್ರು ಬೈತಿರ್ತಾರೆ. ಭೂಮಿನ ಮದುವೆ ಮಾಡ್ಕೊಂಡು ನಿಮ್ಗೆ ಯಾರಿಗೂ ಕೂಡ ಹೇಳ್ದೇನೆ ಮದುವೆ ಮಾಡ್ಕೊಂಡು ಬಂದೆ, ಹೌದು ಅದು ತಪ್ಪು, ನಾವಿಬ್ರು ಕೂಡ ತಪ್ಪು ಮಾಡಿದ್ವಿ, ಮದುವೆ ಮಾಡ್ಕೊಂಡು ಬಂದ್ಮೇಲೆ ನೀವು ಅದನ್ನ ಕ್ಷಮಿಸಿದ್ದೀರಾ ಅಂತ ಅನ್ಕೊಂಡಿದ್ದೆ. ನಂತರ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ನಮ್ಮ ಅಕ್ಕನಿಗೂ ಕೂಡ ಅವಳ ಮೇಲೆ ಸಾಫ್ಟ್ ಕಾರ್ನರ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಮದುವೆ ಆಗಿ ಬಂದು ಇಷ್ಟು ದಿನ ಆಯ್ತು, ಒಂದು ದಿನಕ್ಕೂ ಕೂಡ ನಿನಗೆ ಸಾಫ್ಟ್ ಕಾರ್ನರ್ ಬರಲೇ ಇಲ್ವಾ. ಅವಳು ಯಾರು, ಅವಳು ಸ್ವಂತ ತಮ್ಮನ ಹೆಂಡತಿ ಅಕ್ಕ, ಅವಳು ಎಲ್ಲರನ್ನೂ ಕೂಡ ಬಿಟ್ಟು ಈ ಮನೆಗೆ ಬಂದಿದ್ದಾಳೆ ನನ್ನನ್ನೇ ನಂಬ್ಕೊಂಡು. ಅಂಥದ್ರಲ್ಲಿ ಇವಳಿಗೆ ಈ ಥರ ನೀನು ಮಾಡಿದ್ರೆ ಹೇಗೆ, ಏನೋ ಇವತ್ತಲ್ಲ ನಾಳೆ ಸರಿ ಹೋಗ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ನೀನು ಸರಿನೇ ಹೋಗ್ತಿಲ್ಲ, ಯಾಕೆ, ಭೂಮಿನ ಕಂಡ್ರೆ ಯಾಕೆಷ್ಟು ದ್ವೇಷ ನಿನಗೆ.
ಅಂಥದ್ದವಳು ಏನು ಮಾಡಿದಾಳೆ, ಆ ಪೂಜೆ ಕುತ್ಕೋಬೇಕಾದ್ರೂ ಕೂಡ ಅವಳು ಪೂಜೆ ಹಾಳಾಗಲಿ ಅಂತ ಅವಳು ಕುಡಿಯೋ ಜ್ಯೂಸ್ಗೆ ನಿದ್ದೆ ಮಾತ್ರೆ ಹಾಕೊಟ್ಟಿದ್ಯಲ್ಲ, ಎಷ್ಟು ಕೆಟ್ಟ ಬುದ್ಧಿ ಇರಬೇಕು ನಿನಗೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸಂಗೀತ ಅವರು ಶಾಕ್ ಆಗಿ, ಅಜಿತ ಏನು ಹೇಳ್ತಿದ್ಯಾ ನೀನು, ಭೂಮಿ ಕುಡಿಯೋ ಜ್ಯೂಸಲ್ಲಿಯೂ ಇವಳು ನಿದ್ದೆ ಮಾತ್ರೆ ಹಾಕಿದ್ಲ ಅಂತ ಕೇಳ್ತಾರೆ. ಅದಕ್ಕೆ ಅಜಿತ್ ಅವರು ಹೌದು ಅಂತ ತಲೆನ ಅಳ್ಳಾಡಿಸ್ತಾರೆ. ಅದನ್ನ ನೋಡ್ಬಿಟ್ಟು ಅಪೇಕ್ಷಾ ಅವರು ಅವ್ರ ಅಮ್ಮನ ಮುಖ ನೋಡಿ ಗಾಬರಿಯಿಂದ ನಿಂತ್ಕೋತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಂಗೀತ ಅವರು ಏನು ಮಾಡ್ತಾರೆ, ಮನೆಯವ್ರು ಎಲ್ರಿಗೂ ಕೂಡ ಈ ವಿಷಯನ ಹೇಳಿ ಸ್ಪ್ರೆಡ್ ಮಾಡ್ತಾರಾ, ಮನೆಯಿಂದ ಆಚೆಗೆ ಹಾಕ್ತಾರಾ ಅಪೇಕ್ಷನ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲ ಗೊತ್ತಾಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ಲೀಸು ಸಬ್ಸ್ಕ್ರೈಬ್ ಅಂತ ಹೇಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.